ಸರ್, ಜಾತಿ ಗಣತಿ ಮುಂದಿನ ವರ್ಷದಿಂದ ಆರಂಭ ಆಗ್ತಿದೆ. ಆದ್ರೆ ಜಾತಿ ಗಣತಿ ಧರ್ಮದ ಕಾಲಂನಲ್ಲಿ ಕ್ರಿಶ್ಚಿಯನ್ ಒಳಗಡೆ ಅನೇಕ ಹಿಂದೂ ಜಾತಿಗಳನ್ನ ಗುರುತಿಸಿದ್ದಾರೆ. ಒಕ್ಕಲಿಗ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಹೇಳ್ತಾರೆ. ಇದು ಹಿಂದೂಗಳ ಅಂದ್ರೆ ಹಿಂದೂ ಜಾತಿಗಳನ್ನ ಕ್ರೈಸ್ತ ಧರ್ಮದಲ್ಲಿ ನೋಡೋ ತರ ವ್ಯವಸ್ಥೆ ಮಾಡ್ತಾರೆ. ನೋಡಿ, ಸಂವಿಧಾನದಲ್ಲಿ ಕೇವಲ 6 ಧರ್ಮಗಳಿದೆ. ಆ 6 ಧರ್ಮ ಬಿಟ್ಟರೆ ಇನ್ಯಾವುದೂ ಧರ್ಮ ಬರೆಯೋಕ್ಕಾಗೋದಿಲ್ಲ. ಕರ್ನಾಟಕದಲ್ಲಿ ಒಂದು ಹೊಸ ಪ್ರಾರಂಭ ಮಾಡಿದ್ದಾರೆ, ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ. ಅದೊಂದು ಧರ್ಮದ ರೀತಿಯಲ್ಲಿ ಒಂದು ಕಾಲಮ್ ಕ್ರಿಯೇಟ್ ಮಾಡಿದ್ದಾರೆ. ಇದು ಸಂವಿಧಾನ ಬಾಹಿರ, ಕಾನೂನು ಬಾಹಿರ, ರಾಜಕೀಯ ಪ್ರೇರಿತವಾಗಿದೆ. ನಂಬರ್ 1. ನಂಬರ್ 2, ಕನ್ವರ್ಷನ್ ಈ ಕಡೆಯಿಂದ ಆಗಿರ್ತದೆ, ಆ ಕಡೆನೂ ಆಗಿರ್ತದೆ. ಆದರೆ ಕೇವಲ ಕ್ರಿಶ್ಚಿಯನ್ ಕನ್ವರ್ಷನ್ಗೆ ಯಾಕೆ ಇವರು ಒತ್ತು ಕೊಡ್ತಾ ಇದ್ದಾರೆ? ಮತ್ತು ಮುಖ್ಯಮಂತ್ರಿಗಳು ಒಂದು ಹೆಜ್ಜೆ ಮುಂದೆ ಹೋಗಿ ಕನ್ವರ್ಷನ್ ಮಾಡಿದರೆ ನಾವೇನು ಮಾಡೋಕ್ಕಾಗುತ್ತೆ ಅನ್ನೋಂಥದ್ದು. ಕರ್ನಾಟಕ ರಾಜ್ಯದಲ್ಲಿ ಆ್ಯಂಟಿ ಕನ್ವರ್ಷನ್ ಕಾಯ್ದೆ ಇದೆ. ಯಾಕೆ ಸಮಾನತೆ ಇದ್ರೆ ಯಾಕೆ ಹೋಗ್ತಿದ್ರು ಅಂತ ಪ್ರಶ್ನೆ, ಸಮಾನತೆಯ ಪ್ರಶ್ನೆ ಅಲ್ಲ. ಆಸೆ ಆಮೇಷ ಒಡ್ಡುವಂಥ ಬಡತನವನ್ನು ಅವರು ಎಕ್ಸ್ಪ್ಲಾಯ್ಟ್ ಮಾಡುವಂಥ ಬಡತನವನ್ನು ಅವರು ಅದನ್ನು ದುರುಪಯೋಗಪಡಿಸ್ಕೊಂಡು, ಅವರ ಸ್ಥಿತಿಯನ್ನು ದುರುಪಯೋಗಪಡಿಸ್ಕೊಂಡು ಇವತ್ತು ಆಸೆ ಆಮಿಷ ಒಡ್ಡಿ ಮಾಡಿದ್ದಾರೆ. ಮತ್ತು ವಿದ್ಯಾವಂತಿಕೆ ಕಡಿಮೆ ಏನಿದೆ ಅದರ ದುರ್ಲಾಭವನ್ನು ಕನ್ವರ್ಷನ್ಗೆ ಮಾಡ್ತಾ ಇದ್ದಾರೆ. ಇವತ್ತು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಕನ್ವರ್ಷನ್ ಆದವರು ಸಾಕಷ್ಟು ಜನ ವಾಪಸ್ ಬಂದಿದ್ದಾರೆ. ಅವ್ರಿಗೇನು ಹೇಳ್ತಾರಂತ ಇವರು? ಸಾಕಷ್ಟು ಜನ ವಾಪಸ್ ಬಂದಿದ್ದಾರೆ ಮನವರಿಕೆ ಆದಮೇಲೆ. ಹೀಗಾಗಿ ಕನ್ವರ್ಷನ್ ಮೇಲೇ ಇವತ್ತು ಹಲವಾರು ಪ್ರಶ್ನೆಗಳಿದೆ. ಕನ್ವರ್ಷನ್ ವಿರುದ್ಧ ಕಾನೂನನ್ನು ನಮ್ಮ ಸರ್ಕಾರ ಮಾಡಿತ್ತು. ಇಂಥ ಸಂದರ್ಭದಲ್ಲಿ ಇವರು ಹೊಸ ಕಾಲಮನ್ನು ಮಾಡಿ ಯಾರು ಹೇಳಿದ್ರು ಇವ್ರಿಗೆ ಕನ್ವರ್ಷನ್ ಮಾಡಬೇಕು ಅಂತ? ಯಾವ ಕಾನೂನಲ್ಲಿದೆ? ಯಾವ ಸಂವಿಧಾನದಲ್ಲಿದೆ? ಯಾರು ಇದನ್ನು ಕೊಟ್ಟರು? ಯಾರೋ 4 ಜನ ಮುಖ್ಯಮಂತ್ರಿಗಳ ಹಿಂದೆ ಮುಂದೆ ಇದ್ದವರು ಸಲಹೆ ಕೊಟ್ಟರೆ ಅದನ್ನು ಸೇರಿಸುವಂಥದ್ದು. ಇದು ಕರ್ನಾಟಕದ ರಾಜ್ಯದ ಜನರ ಮನಸ್ಸಿನಲ್ಲಿ ಧರ್ಮದ ಮಧ್ಯೆ, ಜಾತಿಗಳ ಮಧ್ಯೆ ಒಂದು ರೀತಿಯಲ್ಲಿ ಕ್ಷೋಭೆಯನ್ನು ಉಂಟು ಮಾಡುವಂಥ, ಗಲಭೆಯನ್ನು ಉಂಟು ಮಾಡುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಇದೊಂದು ನೋಡ್ರಿ, ಈಗಾಗಲೇ 350 ಕೋಟಿ ನೀರಿಗೆ ಹಾಕಿದರು. ಆಮೇಲೆ ಇನ್ನೊಂದಕ್ಕೆ ಅದಕ್ಕೂ ಕೂಡ 400 ಕೋಟಿ ಮಾಡಿದರು. ಇದು 400 ಕೋಟಿ ಮಾಡಿದರು. ಏನು ಸಿದ್ದರಾಮಯ್ಯ ಅವರು ಸಾರ್ವಜನಿಕ ಹಣ, ಅದನ್ನು ನ್ಯಾಯಸಮ್ಮತವಾಗಿ ಆಗಬೇಕು. ಇವತ್ತು ಇಡೀ ಆಡಳಿತ ಯಂತ್ರ ಮುಂದಿನ 3 ತಿಂಗಳು ಇವತ್ತು ಅದರಲ್ಲಿ ತೊಡಗ್ತದೆ. ಎಕ್ಸಾಮಿನೇಷನ್ ಇದೆ, ಶಿಕ್ಷಕರು ತೊಡಗಿಸ್ತಾರೆ. ಮತ್ತು ಈ ಜಾತಿ ಗಣತಿ ಮಾಡುವಂಥ ಅಧಿಕಾರ ಕೇಂದ್ರಕ್ಕಿದೆ, ರಾಜ್ಯಕ್ಕಿಲ್ಲ. ಅದಕ್ಕೀಗ ಸೋಷಿಯೋ ಎಕನಾಮಿಕ್ ಅಂತ ಹೆಸರು ಕರೆದು, ಸೋಷಿಯೋ ಎಕನಾಮಿಕಲ್ಲಿ ನಿಮ್ಮ ಜಾತಿ ಹಾಕಬೇಕು. ಜನರ ಪರಿಸ್ಥಿತಿ ಏನಿದೆ ಅನ್ನೋದು ತಿಳ್ಕೋಬೇಕು. ಇದರ ಜೊತೆಯಲ್ಲಿ ಏನು ಗಣತಿ ಮಾಡ್ತಾ ಇದ್ದಾರೆ ಅದರಲ್ಲೇನೆ ಯಾರೆಲ್ಲ ಅರ್ಹ ಫಲಾನುಭವಿಗಳು ಅಂದರೆ ಇವ್ರು ಏನು ಗ್ಯಾರಂಟಿ ಕೊಡ್ತಾ ಇದ್ದಾರೆ ಅದನ್ನು ಕೂಡ ಇದಕ್ಕೆ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಅಂದರೆ ಇವ್ರ ಆರ್ಥಿಕ ಸ್ಥಿತಿ ಏನಿದೆ ಅನ್ನೋದನ್ನು ನೋಡಿಕೊಂಡು ಒಂದಷ್ಟು BPL ಕಾರ್ಡ್ಗಳನ್ನು ರದ್ದು ಮಾಡೋದು, ಒಂದಷ್ಟು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ತೆಲಂಗಾಣ ಮುಖ್ಯಮಂತ್ರಿಗಳು ನಮಗೆ ಸರ್ಕಾರ ದಿವಾಳಿ ಆಗಿದೆ ಅಂತ ಪದೇ ಹೇಳಿದ್ದಾರೆ. ಅದೇ ಪರಿಸ್ಥಿತಿ ರಾಜ್ಯದಲ್ಲಿ ಬರುವಂಥ ದಿನಗಳಲ್ಲಿ ಬರ್ತದೆ. ಆ ಭಯ ಇಟ್ಕೊಂಡು ಈಗಾಗಲೇ BPL ಕಾರ್ಡನ್ನು ಕಡಿಮೆ ಮಾಡಿ ಗೃಹಲಕ್ಷ್ಮಿ ಕಡಿಮೆ ಮಾಡಬೇಕು, ಆಮೇಲೆ ಅಕ್ಕಿ ಕೊಡೋದು ಕಮ್ಮಿ ಮಾಡಬೇಕು. ಈ ಥರ ಹಲವಾರು ಯೋಜನೆಗಳು ತಲೆಯಲ್ಲಿ ಈಗಾಗಲೇ ಬರ್ತಾ ಇದ್ದಾವೆ. ಅದರ ಒಂದು ಮುಂದುವರೆದ ಭಾಗವಾಗಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತಾರೆ. ಗ್ಯಾರಂಟಿ ಯೋಜನೆಗೂ ಸೋಷಿಯೋ ಎಕನಾಮಿಕ್ ಏನು ಸಂಬಂಧ? ಇದು ನಿಮ್ಮ ರಾಜಕೀಯ ಪ್ರೇರಿತವಾಗಿರುವಂಥ ಒಂದು ಕಾರ್ಯಕ್ರಮ, ಓಟಿಗಾಗಿ ಮಾಡಿರುವಂಥ ಕಾರ್ಯಕ್ರಮ. ಇದೇನು ರಾಜ್ಯದ ಜನರ ಏಳಿಗೆಗಾಗಿ ಅಲ್ಲ. ಹೀಗಾಗಿ ಎರಡನೇದ್ದು ನಾವು ಅರ್ಥ ಮಾಡ್ಕೊಳ್ಳಿ, ಡಿಸೆಂಬರಲ್ಲಿ ವರದಿ ಕೊಡಬೇಕು ಅಂತಾರೆ ಮುಖ್ಯಮಂತ್ರಿಗಳು. ಈ ಕಡೆ DK ಶಿವಕುಮಾರ್ ಗ್ರೂಪ್ನವರು ಡಿಸೆಂಬರಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ, ಮುಖ್ಯಮಂತ್ರಿ ಆಗ್ತಾರೆ ಅಂತಾರೆ. ಟೈಮಿಂಗ್ ನೋಡ್ಕೊಳ್ಳಿ. ಹೀಗಾಗಿ ಮುಖ್ಯಮಂತ್ರಿಗಳು ಎಲ್ಲೋ ತಮ್ಮ ಕುರ್ಚಿಯನ್ನು ಗಟ್ಟಿಗೊಳಿಸೋ ಸಲುವಾಗಿ ಈ ಜಾತಿ ಗಣತಿಯನ್ನು ಒಂದು ರೀತಿಯಲ್ಲಿ ರಾಜಕೀಯ ಅಸ್ತ್ರವಾಗಿ ಬಳಕೆ ಮಾಡ್ತಾ ಇದ್ದಾರೆ ಅಂತ ರಾಜಕೀಯವಾಗಿ ಪರಿಣಿತರು ಮತ್ತು ಕಾಂಗ್ರೆಸ್ಸಿನ ಹಲವಾರು ನಾಯಕರು ಚರ್ಚೆ ಆಗ್ತಾ ಇದೆ. ಅದು ಮೇಲ್ನೋಟಕ್ಕೆ ಸತ್ಯ ಅನಿಸ್ತದೆ.